ಇವತ್ತು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಚನ್ಕಲ್ಕಾವಲು ಗ್ರಾಮದ ಒಬ್ಬ ರೈತ ನಂಜುಂಡೇಶ್ವರ ಆಗ್ರೋ ಟ್ರೇಡರ್ಸ್ ಕೊಪ್ಪ ಆ ಒಂದು ಅಜಿತ್ ಅಂತೇಳಿ ಒಂದು ಕೊಪ್ಪ ನಂಜುಂಡೇಶ್ವರ ಟ್ರೇಡರ್ಸ್ನಲ್ಲಿ ರೈತ ಬೆಳೆದಂಥ ಶುಂಠಿ ಪೈರಿಗೆ ಔಷಧಿ ತಗೊಂಡಂಥ ಸಂದರ್ಭದಲ್ಲಿ ನಕಲಿ ಔಷಧಿಯನ್ನು ಕೊಟ್ಟು ಶುಂಠಿ ಎಲ್ಲ ಫುಲ್ ಸುಟ್ಟೋಗಿ ಮತ್ತೆ ಹೋಗಿ ಕೇಳಿದಾಗ ಇನ್ನೂ 10,000 ರೂಪಾಯಿ ಔಷಧಿ ಕೊಡ್ತೀನಿ ವಾಸಿ ಆಗುತ್ತೆ ತಿರ್ಗಾವಡಿ ಅಂತಂದರೆ ಇನ್ನೂ ಸಂಪೂರ್ಣವಾಗಿ ಸುಟ್ಟೋಯಿತು ಅಂಥೇಳಿ ಒಬ್ಬ ರೈತ ಇವತ್ತೇನು ಈ ನಂಜುಂಡೇಶ್ವರ ಟ್ರೇಡರ್ಸ್ ವಿರುದ್ಧ ಸಮರವನ್ನು ಸಾರಿ ಇವತ್ತು ಜೆ ಡಿ ಆಫೀಸ್ಗೆ ಬಂದಿರೋ ತಾವೆಲ್ಲ ನೋಡ್ತಾ ಇದ್ದೀವಿ ಬಂಧುಗಳೇ. ಈ ಸರ್ಕಾರಗಳು ಬೆಳಗ್ಗೆ ಎದ್ದರೆ ಮಾತು ಎತ್ತಿದ್ರೆ ರೈತರ ಪರ ಸರ್ಕಾರ ಅಂತ ಹೇಳ್ತದೆ. ಈ ಟ್ರೇಡರ್ಸ್ಗಳಿಗೆ ಕೆಲವು ಟ್ರೈನಿಂಗೇ ಮಾಡಿದ್ರೆ ಅನುಭವ ಇಲ್ಲಿರುವಂಥ ದುಡ್ಡು ಕೊಟ್ಟು ಕಳ್ಳ ಲೈಸೆನ್ಸ್ ತಗೊಂಡು ರೈತರ ರಕ್ತನ ಇರ್ತಿರುವಂಥ ಈ ನಕಲಿ ಟ್ರೇಡರ್ಸ್ಗಳು ಯಾವಾಗ ಇವ್ರನ್ನೆಲ್ಲ ಸರ್ಕಾರ ಬಲಿ ತಗತ್ತದೆ. ಜೊತೆಗೆ ಈ ನಕಲಿ ರಸಗೊಬ್ಬರ ಮತ್ತು ಔಷಧಿ ಬಿತ್ತನೆ ಬೀಜ ಏನು ಇವತ್ತು ನಾವು ನೋಡ್ತಾ ಇದ್ದೀವಿ, ನಕಲಿ ಬಿತ್ತನೆ ಬೀಜಗಳನ್ನ ಯಾವಾಗ ಸರ್ಕಾರ ಈ ನಕಲಿ ಬೀಜ ಬಿತ್ತನೆ ಮಾರುವಂಥವ್ರನ್ನ ಆಸ್ತಿನ ಮುತ್ತಿಗೆ ಹಾಕಿ ರೈತರಿಗೆ ಅನ್ಯಾಯ ಆದಂಥ ರೈತರಿಗೆ ನ್ಯಾಯ ಕೊಡಿಸ್ಕೊಡ್ತದೆ. ಜೊತೆಗೆ ಈ ಅಧಿಕಾರಿಗಳು ಲೈಸೆನ್ಸ್ ಕೊಡೋದಕ್ಕೆ ಮಾತ್ರ ಅವಕಾಶ ಇದೆ, ಲೈಸೆನ್ಸ್ ಮುಚ್ಚೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನೋಟಿಸ್ ಮೇಲೆ ನೋಟಿಸ್ ಕೊಡಬೇಕು ಮತ್ತೊಂದು ಅಂತಾರಲ್ಲ. ಇವ್ರು ಲೈಸೆನ್ಸ್ ಕೊಡಬೇಕಾದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರ, ಇಲ್ಲ ಟೇಬಲ್ ಕೆಳಗಡೆ ಸೀಲ್ ಹೊಡ್ಬಿಟ್ಟು ಕೊಡ್ತಾರ, ಟೇಬಲ್ ಕೆಳಗಡೆ ಇಸ್ಕೊಂಡು. ಈಗ ರೈತ 6 ತಿಂಗಳಿಂದ ಶುಂಠಿ ಬೆಳೆ ಬೆಳೆದು ಲಾಸ್ ಆಗಿ ಲಕ್ಷಾಂತರ ರೂಪಾಯಿ 4-5 ಲಕ್ಷ ಲಾಸ್ ಆಗಿ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಈ ಸರ್ಕಾರ ಬಂದಮೇಲೆ ರೈತರು ಎಷ್ಟು 2,000 ಚಿಲ್ಲರೆ ಜನ ಸತ್ತೋಗಿರೋದಂತ ತಾವು ನೋಡ್ತಾ ಇದ್ದೀರಿ. ಪ್ರತಿ ಕ್ಷಣಕ್ಕೂ ರೈತ ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂತ ತಾವು ನೋಡ್ತಾ ಇದ್ದೀರಿ. ಈ ಸರ್ಕಾರಕ್ಕೆ ಈಗಾಗಲೇ ಸೆಷನ್ ನಡೀತಾ ಇದೆ. ದಯಮಾಡಿ ಇಂಥ ಕಳಪೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಮಾರುವಂಥ ಟ್ರೇಡರ್ಸ್ ಉದ್ಯಮಿಗಳಿಗೆ ಮತ್ತು ಮಾಲೀಕರಿಗೆ ಕಠಿಣವಾದ ಕ್ರಮ ಆಗಬೇಕು. ಅವ್ರ ಆಸ್ತಿನ ಮುತ್ಕೋಲು ಹಾಕಿ ಏನು ರೈತ ತಗೊಂಡೋಗಿ ಸಿಂಪಡಿಸಿದಂಥ ಬೆಳೆ ಲಾಸ್ ಆಗಿರುವಂಥ ರೈತನಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಮುಂದಾಗಬೇಕು ಸರ್ಕಾರ. ಜೊತೆಗೆ ಈಗ ಕುಸುಮಾ ಅವರು ತಾಲೂಕು ಕೃಷಿ ಅಧಿಕಾರಿಗಳು ಸಹಾಯಕ ನಿರ್ದೇಶಕರು ಏನು ಕುಸುಮಾ ಅವರು ಇವತ್ತು ಪಿರಿಯಾಪಟ್ಟಣ ತಾಲೂಕಿನ ಸಹ ನಿರ್ದೇಶಕರು ಕುಸುಮಾ ಅವರು ಇವತ್ತು ಏನು ಹೇಳವ್ರೆ, ಅದು ಒಂದು ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಇವತ್ತು ನಾವು ಜೆ ಡಿ ಅವ್ರ ಗಮನಕ್ಕೆ ತಂದು ಇವತ್ತು ನಾವು ಹೋಗ್ತಾ ಇದ್ದೀವಿ. ಇನ್ನೊಂದು ವಾರ ದಿನದಲ್ಲಿ ಕರೆಸಿ ರೈತನಿಗೆ ರಕ್ಷಣೆ ಕೊಡಿಸಿ ಅವ್ರಿಗೆ ಪರಿಹಾರ ಕೊಡಿಸ್ತೀವಿ ಅಂತ ಸೂಕ್ತವಾಗಿ ಕುಸುಮಾ ಅವರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಜೊತೆಗೆ ಅವರೇನೋ ಮಾಡಿಲ್ಲ ಅಂತಂದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಡೆ ನಾವು ಧರಣಿ ಮಾಡಿ ಈ ಜಿಲ್ಲೆಯಲ್ಲಿ ಎಷ್ಟು ನಕಲಿ ಟ್ರೇಡರ್ಸ್ಗಳು ರಸಗೊಬ್ಬರಗಳು ಹಾವಳಿಯಾಗಿದೆ ಅದೆಲ್ಲ ಒಂದು ಕಡೆ ತನಿಖೆ ಮಾಡಿಸ್ತೀವಿ ಅಂತೇಳಿ ಈ ಸಭೆಯ ಮುಖಾಂತರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಜೊತೆಗೆ ಸಿದ್ದರಾಮಯ್ಯನವರು ತವ್ರನ್ನಲ್ಲೇ ರೈತರಿಗೆ ಈ ಥರ ಆದರೆ ಇನ್ನು ರಾಜ್ಯದ 30 ಜಿಲ್ಲೆಯಲ್ಲಿ ರೈತರ ಕಥೆ ಏನಾಗಬೇಕು? ಮೈಸೂರು CM ತವ್ರನ್ನಲ್ಲೇ ಈ ಥರ ಆದರೆ ಈಗ ಇನ್ನೊಬ್ಬರು ಸಚಿವರು ಪಿರಿಯಾಪಟ್ಟಣದವರು ವೆಂಕಟೇಶ್ ಅವರು ಪಶು ಮತ್ತು ರೇಷ್ಮೆ ಸಚಿವರು ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಈ ಥರ ರೈತರಿಗಾದ್ಮೇಲೆ ರೈತರನ್ನ ಇವರು ಯಾವ ಥರ ಕಾಪಾಡ್ತಾರೆ? ಈ ಸರ್ಕಾರದ ಮಂತ್ರಿಗಳು, ಈ ಸರ್ಕಾರ ಎಷ್ಟು ಎಕರೆ ಬೆಳೆ ನಷ್ಟ ಆಗಿದೆ ಸರ್? 2 ಎಕರೆ ಶುಂಠಿ ಬೆಳೆ ಸರ್. ಎಷ್ಟು ಜೊತೆಗೆ ಇವ್ರು ಒಬ್ಬರೇ ಅಲ್ಲ ಸರ್, ಇನ್ನೂ 16 ಜನಕ್ಕೆ ಅದೇ ಥರ ಆಗಿದೆಯಂತೆ. ಅವ್ರು ಯಾರು ಪಾಪ ಗೊತ್ತಾ ಇಲ್ಲ ರೈತರು. ಇವತ್ತು ನಂಜುಂಡೇಶ್ವರ ಆಗ್ರೋ ಟ್ರೇಡರ್ಸ್ ಭಾರತ ಮಾತಾ ಕಾನ್ವೆಂಟು ಕೊಪ್ಪ ಇವ್ರುಗಳು ಕಳಪೆ ಔಷಧಿನ ಮಣಿ ಎಂಬ ದಲಿತ ಯುವಕನಿಗೆ ಔಷಧಿ ಕೊಟ್ಟು ಇವತ್ತು 2 ಎಕರೆ ಶುಂಠಿ ನಾಶ ಆಗಿದೆ. ಅವ್ರದ್ದು ನಾಶ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಅವತ್ತು ಪುನಃ ನಂದು ನಾಶ ಆಗಿದೆ ಅಂತ ಆ ಬಡ ರೈತ ಹೋಗಿ ಕೇಳ್ಕೊಂಡಾಗ ಪುನಃ 10,000 ರೂಪಾಯಿ ಔಷಧಿ ಫ್ರೀಯಾಗಿ ತೊಗೊಂಡೋಗಿ ಹೊಡಿ ಅಂತ ಹೇಳಿದ್ರಂತೆ. ಆವಾಗ ಪುನಃ ತೊಗೊಂಡೋಗಿ ಹೊಡೆದಂತೆ ಪುನಃ ಸುಟ್ಟೋಗ್ಬಿಡ್ತಂತೆ. ಅದನ್ನು ಸಂಬಂಧಪಟ್ಟ ಪಿರಿಯಾಪಟ್ಟಣ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ ಹೇಳಿದ್ರೆ ನಮಗೆ ಬರೋದಿಲ್ಲ, ಇದು ತೋಟಗಾರಿಕೆಗೆ ಹೋಗಿ ಅಂತ ಹೇಳ್ತಾರಂತೆ. ತೋಟಗಾರಿಕೆ ಇಲಾಖೆಗೆ ಹೋದರೆ ಲೈಸೆನ್ಸ್ ಕೊಟ್ಟವರು ಕೃಷಿ ಇಲಾಖೆಯವರು ಅಲ್ಲಿಗೆ ಹೋಗಿ ಅಂತ ಹೇಳ್ತಾರಂತೆ. ಹೀಗಾಗಿ ಈಗ ಅಲ್ದು ಸಾಕಾಗಿ ನಮ್ಮ ರೈತ ಸಂಘಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟಾಗ ಏನಾಯಿತು ಅಂತ ಹೇಳಿದ್ರೆ ನಾವು ನೇರವಾಗಿ ಅವ್ರ ಹತ್ರ ಮಾತಾಡೋದೇ ಬೇಡ ಅಂತ ಅಂದ್ಬಿಟ್ಟು ಜೆ ಡಿ ಹತ್ರ ಮೈಸೂರಿಗೆ ಬಂದು ಮೈಸೂರಲ್ಲಿ ಇವ್ರಿಗೆ ಯಾರಿಗೆ
ಅಂಗಡಿಯವನಿಗೆ ಕರೆಸ್ತೀನಿ ಮಾತಾಡ್ತೀನಿ ಅಂತ ಜೆ ಡಿ ಹೇಳಿದ್ರು. ನಾವೆಲ್ಲ ರೈತರು ಸುಮಾರು ಒಂದು 50-60 ಜನ ರೈತರು ಬಂದು ಇಲ್ಲಿ ಕೂತು, ಆದರೂ ಕೂಡ ಅವನು ಉಡಾಪೆ ಉತ್ತರ ಕೊಟ್ಕೊಂಡು ಇವತ್ತೊಂದು ದಿನ ಇಲ್ಲಿ ಕಾಯಕ್ಕಾಗೋದಿಲ್ಲ, ನನಗೆ ಟೈಮ್ ಆಯ್ತದೆ, ನನಗೆ ಅದಿದೆ ಪ್ರಾಬ್ಲಮ್ ಅಂದ್ಕೊಂಡು ಹೋದಂತೆ. ಆದ್ದರಿಂದ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟ್ನ ಲಾಂಚ್ ಮಾಡಿದ್ದೀವಿ. ಈಗ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಏನಾದರೂ ಮುಂದಿನ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಈ ಆಫೀಸ್ ಮುಂದೆ ಉಗ್ರವಾದ ಒಂದು ಹೋರಾಟ, ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೋತೀವಿ. ಅವನ ಲೈಸೆನ್ಸ್ನ ರದ್ದು ಮಾಡಬೇಕು. ಈ ರೀತಿ ಬೇರೆ ಒಬ್ಬ ರೈತನಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಮಾತಾಡಿ. ಮಣಿ ಎಂಬುವರು ಸುಮಾರು 2 ಎಕರೆಗೆ ಶುಂಠಿಯನ್ನು ಹಾಕಿರ್ತಾರೆ. ಜಾಗನೂ ಬೇರೆಯವರು, ಶುಂಠಿನೂ ಬೇರೆಯವ್ರದ್ದು ಆಗಿ ಇದು ಮಾಡಿ ಹಾಕಿರ್ತಾರೆ. ಶುಂಠಿ ಬೆಳವಣಿಗೆ ಉತ್ತಮವಾಗಿ ಬೆಳೀಲಿ ಅಂದ್ಬಿಟ್ಟು ಕೊಪ್ಪದಲ್ಲಿರುವಂಥ ಅಜಿತ್ ಆಗ್ರೋ ಶುಂಠಿ ನಂಜುಂಡೇಶ್ವರ ಅಜಿತ್ ಎಂಬುವರ ಹತ್ರ ನಾವು ಶುಂಠಿಗೆ ಬೇಕಾದಂಥ ಮೆಡಿಸಿನ್ಗಳನ್ನು ಖರೀದಿ ಮಾಡಿರ್ತೀವಿ. ಅವರು ಉತ್ತಮವಾದ ಔಷಧಿಯನ್ನು ಕೊಡಲಿಲ್ಲ, ನಕಲಿ ಔಷಧಿಯನ್ನು ಕೊಟ್ಟಿರ್ತಾರೆ. ನಕಲಿ ಔಷಧಿಯನ್ನು ಕೊಟ್ಟಿದ ನಂತರ ಅದು 2-3 ದಿವಸಗಳಿಗೆ ಅದು ಪರಿಣಾಮವನ್ನು ಬೀರ್ತಾ ಇರ್ತದೆ. 2ನೇ ಸಲ ಕರಿತೀವಿ ಅವ್ರನ್ನ, ಕರೆದು ನೋಡಿ ಈ ಥರ ನಿಮ್ಮ ಅಂಗಡಿಯಿಂದ ಖರೀದಿ ಮಾಡಿದಂಥ ಔಷಧಿಗಳಿಂದ ನಮ್ಮ ಶುಂಠಿ ಬೆಳೆಯನ್ನು ಸಂಪೂರ್ಣವಾಗಿ ಹಾನಿಯಾಗ್ತಿದೆ, ಇದರ ಪರಿಣಾಮ ಏನು ಅಂತ ಅವ್ರನ್ನ ಕರೆದಿದ್ದಾಗ ಇದು ನಮ್ಮಿಂದ ತಪ್ಪಾಗಿದೆ, 2ನೇ ಸಲ ನಾವು ಸರಿಪಡಿಸ್ತೀವಿ, ಇದಕ್ಕೆ ಬೇಕಾದಂಥ ಸಂಪೂರ್ಣ ಏನೇನು ಬೇಕೋ ಸಂಪೂರ್ಣ ಔಷಧಿಗಳು ನಾನು ಉಚಿತವಾಗಿ ಕೊಡ್ತೇನೆ ಅಂತ ನಮಗೆ ಭರವಸೆಯನ್ನು ಮೂಡಿಸಿ ಅದಕ್ಕೆ ಸುಮಾರು 15,000-20,000 ರೂಪಾಯಿಗಳನ್ನು ಉಚಿತವಾಗಿ ಔಷಧಿಯನ್ನು ನೀಡಿರ್ತಾರೆ. ಅದನ್ನು ಅವರು ಹೇಳಿದ ಏನು ಮಾರ್ಗದರ್ಶನದಲ್ಲಿ ಸಂಪೂರ್ಣವಾಗಿ ಅವರು ಹೇಳಿದ ಮಾರ್ಗದರ್ಶನದಲ್ಲಿ ಸಿಂಪಡಿಸ್ತೀವಿ. ಅದಾದ ನಂತರ ಸಂಪೂರ್ಣವಾಗಿ ನಾಶವಾಗಿರ್ತದೆ. ನಾಶವಾದ ನಂತರ ಅವರನ್ನು ಕರೆಸುತ್ತೇವೆ. ನೋಡಿ, ನೀವು ಹೇಳಿದ ಮಾರ್ಗದರ್ಶನದಲ್ಲಿ ನಾವು ಶುಂಠಿಗೆ ಔಷಧಿಯನ್ನು ಸಿಂಪಡಿಸಿರುತ್ತೇವೆ. ಪೂರ್ತಿ ಈಗ ಎಲ್ಲ ಸಂಪೂರ್ಣವಾಗಿ ನಾಶವಾಗಿದೆ. ಇದರ ಏನಂತ ಕೇಳಿದಾಗ ನಾವು ಈ ಥರ ಮನೆ ಕಟ್ಟಿಸಿದ್ದೀವಿ, ಗುರುಪ್ರವೇಶ ಮಾಡ್ತೀವಿ, ಇನ್ನೊಂದಿದೆ, ಮತ್ತೊಂದಿದೆ, ಒಂದು 15 ದಿನದಿಂದ 20 ದಿವಸ ಕಾಲಾವಕಾಶಗಳನ್ನು ಬೇಕು ಅಂದ್ಕೊಂಡು ಕಾಲಾವಕಾಶಗಳನ್ನು ನೀಡಿರ್ತಾರೆ. ಅದಾದ ನಂತರ ಹೋದಾಗ ನಾವು ಅಲ್ಲಿಗೆ ಊರಲ್ಲಿದ್ದೀನಿ, ಮೈಸೂರಲ್ಲಿದ್ದೀನಿ, ಬೆಂಗಳೂರು ಅದನ್ನು ಅಂದ್ಕೊಂಡು ಇದೇ ಥರ ಉಡಾಪೆ ಉತ್ತರಗಳು ಅಂದ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. 6 ತಿಂಗಳಾಯಿತು. ಆಮೇಲೆ ಅಲ್ಲಿ ಹೋದ್ರೆ ಅಧಿಕಾರಿಗಳು ನಮ್ಮನ್ನು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ, ಎಲ್ಲಿ ಹೋಗ್ಬೇಕಂತ ನಮಗೆ ದಿಕ್ಕನ್ನು ಗೊತ್ತಿಲ್ಲ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ ಆದಂಥ ನಮ್ಮ ಕೃಷ್ಣೇಗೌಡರ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳ ಮುಖಾಂತರ ರೈತರ ಸಂಘದಲ್ಲಿ ಇರುವಂಥ ನಮ್ಮ ಅಧ್ಯಕ್ಷರುಗಳ ಮುಂದೆ ನಮ್ಮನ್ನು ಈ ಥರ ಹಿಂಗೆ ಆಗಿದೆ, 6 ತಿಂಗಳಿಂದ ನಾವು ಓಡಾಡ್ತಿದ್ದೀವಿ, ನಮಗೆ ಯಾವುದೇ ರೀತಿ ಸಮಸ್ಯೆಗೆ ಬಗೆಯನ್ನು ಆಗಿಲ್ಲ ಅನ್ನೋದ್ರ ನಂತರ JD ಆಫೀಸಿಗೆ ಬಂದ್ವಿ. JD ಆಫೀಸಲ್ಲಿ ನಮ್ಮ ಕೃಷ್ಣೇಗೌಡರ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಮ್ಮ ಇವರು ಹೇಳಿದ್ದಾರೆ 15 ಟೈಮ್ ಕೇಳಿದ್ದಾರೆ. ಅಷ್ಟರಲ್ಲಿ ಏನಾದ್ರು ಕೊಡಲಿಲ್ಲ ಅಂದರೆ, ನಮಗೆ ಸಮಸ್ಯೆ ಏನಾದ್ರು ಬಗೆಹರಿಲಿಲ್ಲ ಅಂದರೆ ಈ ಕಚೇರಿ ಮುಂದೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಖಂಡಿತ.